ವೀಕ್ಷಕರೇ, SIR ಫಾರ್ಮ್ನ 2002 ಡೇಟಾ ಇಲ್ದಂಗೆ ಹೇಗೆ ಫಿಲ್ ಮಾಡೋದು ಅಂದರೆ, ಈ ಲೆಫ್ಟ್ ಸೈಡ್ ಏನು ಕಾಣಿಸಿದೆ ಅದು ನಿಮ್ಮ ನೇಮ್, ಅಡ್ರೆಸ್, ಹಾಗೆ ಇದು ನಿಮ್ಮ ಪೋಲಿಂಗ್ ಬೂತ್ ಅಡ್ರೆಸ್ ಕೂಡ ಇರುತ್ತೆ. ಇಲ್ಲಿ QR ಕೋಡ್ ಇದೆ ನೋಡಿ. ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ ಬರುತ್ತೆ. ಹಾಗೆ ಇಲ್ಲಿ ಫೋಟೋ ಸ್ಟಿಕ್ ಮಾಡೋಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ರೀಸೆಂಟ್ ಫೋಟೋನ ಸ್ಟಿಕ್ ಮಾಡಬೇಕು. ಲೆಫ್ಟ್ ಕಾಲಮಲ್ಲಿ ನಿಮ್ಮ 2000 ಲಿಸ್ಟಲ್ಲಿ ಏನು ಇನ್ಫಾರ್ಮೇಷನ್ ಇದೆಯಲ್ಲ ಅದನ್ನು ಫಿಲ್ ಮಾಡಬೇಕು. ಮೊದಲು ನಿಮ್ಮ ಹೆಸರು, 2000 ಲಿಸ್ಟಲ್ಲಿರುವಂಥ ಹೆಸರು, ಹಾಗೆ ಅದರಲ್ಲಿ ಇರುವಂಥ ನಿಮ್ಮ ಎಪಿಕ್ ನಂಬರ್ ಫಿಲ್ ಮಾಡಬೇಕು. ಅದಾಗಿದ್ದಾದ ಮೇಲೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಏನು ಮೆನ್ಷನ್ ಆಗಿದೆ ಅದು, ಮತ್ತು ಸಂಬಂಧ ಫಾದರ್ ಆರ್ ಮದರ್, ತಂದೆ ತಾಯಿ, ಹಾಗೆ ಯಾವ ಜಿಲ್ಲೆ ಮತ್ತು ಯಾವ ರಾಜ್ಯ. ಅಲ್ಲಿ ವಿಧಾನಸಭಾ ಕ್ಷೇತ್ರ ಹೆಸರು ಹಾಕಬೇಕು. ಹಾಗೆ ವಿಧಾನಸಭಾ ಕ್ಷೇತ್ರ ಸಂಖ್ಯೆಯ ಹೆಸರು, ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ. ಇದು ಲೆಫ್ಟ್ ಕಾಲಮಲ್ಲಿ ಫಿಲ್ ಮಾಡಬೇಕಾಗತ್ತೆ. ರೈಟ್ ಕಾಲಮ್ ಹೇಗೆ ಫಿಲ್ ಮಾಡೋದು ಅಂತ ಇವಾಗ ನೋಡೋಣ. ರೈಟ್ ಕಾಲಮಲ್ಲಿ ನಿಮ್ಮ ತಂದೆ ತಾಯಿ ಅವರ 2002 ಲಿಸ್ಟಿನ ಇನ್ಫಾರ್ಮೇಷನ್ ಇಲ್ಲಿ ಫಿಲ್ ಮಾಡಬೇಕು. ಮೊದಲು ನೀವು ತಂದೆ ಅಥವಾ ತಾಯಿ ಹೆಸರು, ಇವಾಗ ನೀವು ಫಿಲ್ ಮಾಡ್ತೀರಾ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಫಿಲ್ ಮಾಡಬೇಕು. ಅದಾಗಿದ್ದಾದ ಮೇಲೆ ನಿಮ್ಮ ತಂದೆ ಅಥವಾ ತಾಯಿಯ ಎಪಿಕ್ ನಂಬರ್ 2002 ಲಿಸ್ಟಲ್ಲಿ ಏನಿತ್ತಲ್ವ ಅದು ಬೇರೆ ಇರುತ್ತೆ. ಇವಾಗಿಂದ ಬೇರೆ ಇರುತ್ತೆ, ಆವಾಗಿಂದ ಬೇರೆ ಇರುತ್ತೆ. ಅದನ್ನು ಫಿಲ್ ಮಾಡಬೇಕು. ಅದಾಗಿದ್ದಾದಮೇಲೆ ಸಂಬಂಧಿಯ ಹೆಸರು, ಹಾಗೆ ಫಾದರ್ ಆರ್ ಮದರ್, ಅಪ್ಪ ಇಲ್ಲ ಅಮ್ಮ. ನೆಕ್ಸ್ಟ್ ಈಗ ಸಂಬಂಧ. ಇವಾಗ ನಿಮ್ಮ ಅಪ್ಪನ ಇನ್ಫಾರ್ಮೇಷನ್ ಫಿಲ್ ಮಾಡ್ತಿದ್ರೆ ಫಾದರ್ ಅಂತ ಹಾಕಿ, ನಿಮ್ಮ ಅಮ್ಮನ ಇನ್ಫಾರ್ಮೇಷನ್ ಫಿಲ್ ಮಾಡ್ತಿದ್ರೆ ಮದರ್ ಅಂತ ಹಾಕಿ. ಹಾಗೆ ಇವಾಗ ನಿಮ್ಮ ಇನ್ಫಾರ್ಮೇಷನ್ ನೀವು ಫಿಲ್ ಮಾಡ್ತಿಲ್ಲ, ಇಲ್ಲಿ ನಿಮ್ಮ ಅಪ್ಪ ಅಥವಾ ಅಮ್ಮನ ಇನ್ಫಾರ್ಮೇಷನ್ ಫಿಲ್ ಮಾಡ್ತೀರಾ. ಹಾಗೆ ಇಲ್ಲಿ ನಿಮ್ಮ ಅಪ್ಪ ಅಥವಾ ಅಮ್ಮನ ಜಿಲ್ಲೆ, ಮುಂಚೆ ಯಾವ ಜಿಲ್ಲೆ ಇದ್ದಿದ್ದು ಅದು, ಮತ್ತು ರಾಜ್ಯ, ಹಾಗೆ ವಿಧಾನಸಭಾ ಕ್ಷೇತ್ರದ ಹೆಸರು ಮುಂಚೆ 2002 ಲಿಸ್ಟಲ್ಲಿ ಇತ್ತಲ್ಲ ಅದು, ಹಾಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹಾಗೆ ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ. ಇದೆಲ್ಲ ನಿಮಗೆ 2002 ಲಿಸ್ಟಲ್ಲಿ ಸಿಗುತ್ತೆ. ಅಕಸ್ಮಾತ್ ಏನಾದರೂ 2000 ಲಿಸ್ಟಲ್ಲಿ ನಿಮ್ಮ ಅಪ್ಪ ಅಥವಾ ಅಮ್ಮನ ಹೆಸರು ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ಕೆಳಗಡೆ ಏನು ಕಾಲಮ್ ಇದೆಯಲ್ವಾ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಫಿಲ್ ಮಾಡಬೇಕು. ನಿಮ್ಮ ತಂದೆ ಅಥವಾ ತಾಯಿಯ ಡೇಟ್ ಆಫ್ ಬರ್ತ್ ಅಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್. ಹಾಗೆ ನಿಮ್ಮ ಆಧಾರ್ ನಂಬರ್, ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಅಲ್ಲ, ನೀವು ಫಿಲ್ ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ದರೂ ಓಕೆ. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ದಾದಮೇಲೆ ನಿಮ್ಮ ತಂದೆಯ ಹೆಸರು ಫಿಲ್ ಮಾಡಿ, ನಿಮ್ಮ ತಂದೆಯ ಎಪಿಕ್ ನಂಬರ್ ನಿಮಗೆ ಯಾವ್ದು ಗೊತ್ತಿದೆ, ರೀಸೆಂಟಾಗಿ ಯಾವುದಿದೆ ಅದೇ ಎಪಿಕ್ ನಂಬರ್ ಹಾಕಿ. ಹಾಗೆ ನಿಮ್ಮ ತಾಯಿ ಹೆಸರು ಫಿಲ್ ಮಾಡಿದ್ದಾದ ಮೇಲೆ ನೆಕ್ಸ್ಟ್ ನಿಮ್ಮ ತಾಯಿ ಹೆಸರನ್ನು ಫಿಲ್ ಮಾಡಿ, ರೀಸೆಂಟಾಗಿ ಯಾವ ಎಪಿಕ್ ಕಾರ್ಡ್ ಇದೆ ನಿಮ್ಮ ಹತ್ರ ಅದರ ಇನ್ಫಾರ್ಮೇಷನ್ ಏನಿದೆ ಅದನ್ನೇ ಫಿಲ್ ಮಾಡಿ. ಹಾಗೆ ನಿಮ್ಮ ತಾಯಿಯ ಪ್ರೆಸೆಂಟ್ ಕಾರ್ಡ್ ಏನಿದೆಯಲ್ವ, ನಿಮ್ಮ ತಾಯಿಯ ಪ್ರೆಸೆಂಟ್ ಕಾರ್ಡ್ ಅದರ ಡೀಟೇಲ್, ಅದರಲ್ಲಿ ಏನು ಹೆಸರು ಇದೆಯಲ್ಲ ಅದನ್ನು ಇಲ್ಲಿ ಫಿಲ್ ಮಾಡಿ. ಫಿಲ್ ಮಾಡಿದ್ದಾದ ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಿಮ್ಮ ತಾಯಿಯ ಎಪಿಕ್ ನಂಬರ್ ರೀಸೆಂಟಾಗಿ ಗೊತ್ತಿದೆ, ನಿಮ್ಮ ತಾಯಿಯ ಎಪಿಕ್ ನಂಬರ್ ಇಲ್ಲಿ ಫಿಲ್ ಮಾಡಿ. ನಿಮ್ಮ ಹತ್ರ ಯಾವ ಎಪಿಕ್ ಕಾರ್ಡ್ ಇದೆ ನಿಮ್ಮ ತಾಯಿದು ಅದೇ ನಂಬರ್ನ ಫಿಲ್ ಮಾಡಿ, ನಿಮ್ಮ ತಾಯಿಯ, ಓಕೆನಾ. ನೆಕ್ಸ್ಟ್ ನಿಮ್ಮ ಸಂಗಾತಿಯ ಹೆಸರು, ಸ್ಪೌಸ್ ಅಂತಾರೆ, ನಿಮ್ಮ ಸಂಗಾತಿಯ ಹೆಸರನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಅವರ ಎಪಿಕ್ ನಂಬರ್, ರೀಸೆಂಟ್ ಎಪಿಕ್ ನಂಬರ್ ಯಾವುದಿದೆ ಆ ಎಪಿಕ್ ನಂಬರ್ನ ನಿಮ್ಮ ಸ್ಪೌಸ್ ಅಂದರೆ ನಿಮ್ಮ ಸಂಗಾತಿಯ ಎಪಿಕ್ ನಂಬರ್ನ ಮೆನ್ಷನ್ ಮಾಡಬೇಕು. ಹಾಗೆ ಎಲ್ಲ ಫಿಲ್ ಮಾಡಿದ್ದಾದ ಮೇಲೆ ಇಲ್ಲಿ ಸಮ್ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಕಂಡೀಷನ್ಸ್ನೆಲ್ಲ ಓದಿ. ಕಂಡೀಷನ್ಸ್ ಓಕೆ ಆದರೆ ನಿಮಗೆ ನಿಮ್ಮ ಸೈನನ್ನು ಮಾಡಿ. ಸೈನ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಅವರ ಹೆಬ್ಬೆಟ್ಟನ್ನು ಹಾಕ್ಬೋದು. ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನೀವು ಕರೆಕ್ಟ್ ಅಂತ ಫಿಲ್ ಮಾಡಿದ್ದೀರಾ, ಅದನ್ನು ವೆರಿಫೈ ಮಾಡಿದ್ದಾದಮೇಲೆ BLO ಯಾರು ಇರ್ತಾರಲ್ವ ಆ BLO ಅವರದನ್ನ ವೆರಿಫೈ ಮಾಡಿ ಸೈನ್ ಮಾಡ್ತಾರೆ. SIR ಫಾರ್ಮಿಂದ ಡೀಟೇಲ್ಸ್ ಕೊಟ್ಟಿದ್ದಾರೆ, ಆ ಡೀಟೇಲ್ನ ಕರೆಕ್ಟಾಗಿ ಓದಿ. ಏನಾದರೂ ಡಾಕ್ಯುಮೆಂಟ್ಸ್ ಬೇಕಿದ್ದರೆ ಸಬ್ಮಿಟ್ ಮಾಡಬೇಕಾಗತ್ತೆ. ಎಷ್ಟೇ ಹುಡುಕಿದ್ರೂ 2000 ಲಿಸ್ಟಲ್ಲಿ ನಮ್ಮ ಹೆಸರು ಸಿಗ್ತಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಕಾಮೆಂಟ್ ಮಾಡಿ ತಿಳಿಸಿ. ಏನು ಮಾಡಬೇಕು ನೀವು ಮುಂದೆ ಆ 2000 ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಅಂತ ಹೇಳ್ತೀನಿ.